ಬಳ್ಳಾರಿಯಲ್ಲಿ ಗಲಭೆ ಪ್ರಕರಣ ಮಹತ್ವದ ಬೆಳವಣಿಗೆಯನ್ನ ಪಡಿತಾ ಇದೆ. ಗಲಭೆ ನಡೆದ ಸ್ಥಳಕ್ಕೆ ಗಾಲಿ ಜನಾರ್ದನ ರೆಡ್ಡಿಯನ್ನ ಪೊಲೀಸರು ಕರೆ ತಂದಿದ್ದಾರೆ. ಬಳ್ಳಾರಿಯಲ್ಲಿ ಗಲಭೆ ಪ್ರಕರಣ ಇದೀಗ ಮಹತ್ವದ ಬೆಳವಣಿಗೆ. ಗಲಭೆ ನಡೆದ ಸ್ಥಳಕ್ಕೆ ಗಾಲಿ ರೆಡ್ಡಿ ಕರೆ ತಂದ ಪೊಲೀಸರು. ಗಲಭೆ ನಡೆದ ಸ್ಥಳದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಜನಾರ್ದನ ರೆಡ್ಡಿ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಿದೆ. ಘಟನೆ ಸಮಯದ ವಿವರಗಳನ್ನ ಪೊಲೀಸರಿಗೆ ನೀಡಿದ ರೆಡ್ಡಿ ಸ್ಥಳದಲ್ಲಿ ಮರು ನಿರೂಪಣೆ ನಡೆಸಿದ ಅಧಿಕಾರಿಗಳು. ಫಾರೆನ್ಸಿಕ್ಸ್ ಮತ್ತು ತನಿಖಾ ತಂಡಗಳಿಂದ ಸಾಕ್ಷ್ಯ ಸಂಗ್ರಹವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಗಲಾಟೆ ನಡೆದ ಸ್ಥಳಕ್ಕೆ ಈಗ ಪೊಲೀಸರು ಎಂಟ್ರಿಯನ್ನ ಕೊಟ್ಟು ಗಾಲಿ ಜನಾರ್ದನ್ ರೆಡ್ಡಿಯನ್ನ ಕರೆತಂದು ಅಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗ್ತಾ ಇದೆ. ಜನಾರ್ದನ ರೆಡ್ಡಿ ಈ ಕುರಿತಾಗಿ ದೂರನ್ನ ಅನ್ವಯಿಸಿರ್ತಾರೆ. ಅಂದ್ರೆ ಈ ರೀತಿಯಾಗಿ ಬಂದು ಮನೆ ಮುಂದೆ ಗಲಾಟೆಯನ್ನ ಅಲ್ಲಿ ಮಾಡಿದ್ದಾರೆ ಎನ್ನುವುದರ ಜೊತೆಗೆ ಅಲ್ಲಿಯ ಗುಂಡುಗಳು ಕೂಡ ಅಂದ್ರೆ ಹಾರಿರುವಂತಹ ಬುಲೆಟ್ಗಳು ಕೂಡ ಅಲ್ಲಿ ಸಿಕ್ಕಿರುವಂತದ್ದು ಸ್ಥಳದಲ್ಲಿ ಅವನ್ನೆಲ್ಲವನ್ನ ಇಟ್ಕೊಂಡು ಆ ಬುಲೆಟ್ಗಳನ್ನ ಕೂಡ FSLಗೆ ಕಳಿಸಲಾಗುತ್ತೆ. ಅಲ್ಲಿ ಕೂಡ ಅದರ ಬಗ್ಗೆ ಒಂದು ತನಿಖೆಯನ್ನ ಮಾಡಲಾಗುತ್ತೆ. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರಿಗೆ ಬಂದಿರುವಂತದ್ದು ಪೊಲೀಸರು. ಈ ಕುರಿತಾಗಿ ಅಂದ್ರೆ ಯಾವ ರೀತಿಯಾಗಿ ಗಲಾಟೆ ಆಯಿತು, ಎಲ್ಲಿಂದ ಬಂದ್ರು, ಹೇಗೆಲ್ಲ ಅಲ್ಲಿ ಬ್ಯಾನರ್ ಅನ್ನ ಅಳವಡಿಸಲಾಗಿತ್ತು, ಎಲ್ಲಿಂದ ಗಲಾಟೆ ಶುರುವಾಯಿತು, ಎಲ್ಲಿ ಫೈರಿಂಗ್ ನಡೀತು, ಎಲ್ಲೆಲ್ಲಿ ಆ ಒಂದು ಜಾಗಗಳ ಕುರಿತು ಒಂದು ಡೀಟೇಲ್ ಆಗಿ ಅಲ್ಲಿ ಸ್ಥಳ ಮಹಜರನ್ನ ನಡೆಸ್ತಾರೆ. ವಿಚಾರಣೆಯ ವೇಳೆ ಒಂದು ಪೊಲೀಸ್ ಇಲಾಖೆಯಿಂದ ವಿಚಾರಣೆ ವೇಳೆ ನಡೆಯುವಂತಹ ಪ್ರಕ್ರಿಯೆಗಳು ಇವೆಲ್ಲ. ಅದೇ ರೀತಿಯಾಗಿ ಫಾರೆನ್ಸಿಕ್ ಇಂದ ಒಂದು ತನಿಖೆಯನ್ನ ಕೂಡ ಅಲ್ಲಿ ಮಾಡಲಾಗುತ್ತೆ. ಬಳ್ಳಾರಿಯಲ್ಲಿ ಗಲಭೆ ಪ್ರಕರಣಕ್ಕೆ ಒಂದು ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು.